ನಾನು ಇಲ್ಲೇ ಮಾಡಿಸ್ಕೊತೀನಿ. ಫುಲ್ಲು ಸ್ಟ್ರಾಂಗಾಗಿ ಡಿಸಿಷನ್ ತೊಗೊಬಿಟ್ಟೋಳೆ, ಇಲ್ಲೇ ಮಾಡಿಸೋಲಿ. ಯಪ್ಪ ನಮ್ಮ ರಕ್ಷಿ ಕೈ ಹಿಡ್ಕ ಕರ್ಕೊಯ್ತಾನೆ ನೋಡಿ ಗೈಸ್. ಅರ್ಪಿತಾ ಇದೊಂದು ಮೆಮೊರಿ ಬಿಡಿ. ಅರ್ಪಿತಾ ಅವಳಿಗೆ ಒಟ್ಟನವೇ ಬರ್ತಾಯಿಲ್ಲ, ಸುಮ್ಮನೆ ಕೂತಾಳೆ. ಅದಕ್ಕೆ ಮನೆಗೆ ಹೋಗೋಣ ಬಾ, ಇಲ್ಲೇ ಹತ್ರ ಅಲ್ವಾ, ಓಡಿ ಓಡಿ ಬಂದ್ಬಿಡೋಣ ಅಂದರೆ ಹಾರ್ಟ್ ಬೀಟ್ ಕೇಳಿಸ್ಕೊಳಕ್ಕೆ ಬಂದಿದ್ದೀನಿ. ಇಷ್ಟು ಈಸಿಯಾಗಿ ಮಾಡ್ಕೊಬಿಟ್ನಾ ಅಂತ ಅನಿಸ್ತೈತೆ. ಅವಳು ನೋಡಿದ್ರೆ ನನಗೆ ಭಯ ಆಯ್ತೈತೆ. ಯಪ್ಪ ಇಷ್ಟೊಂದು ಕಷ್ಟ ಇರುತ್ತಾ, ನಾನು ಇದನ್ನು ಫೇಸ್ ಮಾಡಿ ಬಂದಿದ್ದೀನಿ ಅಂತ. 22. ಹಲೋ, ವೆಲ್ಕಮ್ ಬ್ಯಾಕ್ ಟು ರಮ್ಯ ಪಟೇಲ್ ಯೂಟ್ಯೂಬ್ ಚಾನಲ್. ನಾನು ಎಲ್ಲಿದ್ದೀನಿ ಗೊತ್ತಾ? ಹಾಸ್ಪಿಟಲ್ ಇದ್ದೀನಿ. ನಮ್ಮ ಅರ್ಪಿತಿಗೆ ಡೆಲಿವರಿಗೆ ಅಂತ ಕರ್ಕೊಂಡು ಬಂದಿದ್ದೀವಿ. ಬನ್ನಿ ಲಾಗ್ ಹೇಗಿರುತ್ತೆ, ಯಾವ ಪಾಪ ಹೋಗುತ್ತೆ ಅಂತ ನೋಡೋಣ. ಏನೇನು ಪ್ರೊಸೀಜರ್ ಇರುತ್ತೆ ಎಲ್ಲ ಹೇಳಿದ್ರು. ಇನ್ ಕೇಸ್ ಈ ಥರ ಆದರೆ, ಆ ಥರ ಆದರೆ ಎಮರ್ಜೆನ್ಸಿ ಹೋಗ್ಬೇಕಾಗುತ್ತೆ ಅಂತ. ನಾವು ಬೇರೆ ಕಡೆ ಹೋಗೋಣ ಅಂತ ಅವರೆಲ್ಲ ಹೇಳಿದ್ಮೇಲೆ ಬೇರೆ ಕಡೆ ಹೋಗೋಣ ಅಂತ ಅನಿಸ್ತೈತೆ. ಬಟ್ ಇವಳು ಇಲ್ಲ, ನಾನು ಇಲ್ಲೇ ಮಾಡಿಸ್ಕೊತೀನಿ, ಫುಲ್ಲು ಸ್ಟ್ರಾಂಗಾಗಿ ಡಿಸಿಷನ್ ತೊಗೊಬಿಟ್ಟೋಳೆ, ಇಲ್ಲೇ ಮಾಡಿಸ್ಕೊತೀನಿ ಅಂತ. ಏನೋ ಅವಳ ಡಿಸಿಷನ್ ತಕ್ಕನಾಗಿ ಒಳ್ಳೆಯದಾಗಿ ಇಲ್ಲ ನಾರ್ಮಲಾಗಿ ಬಂದರೆ ಸಾಕು. ಈಗ ಅಡ್ಮಿಷನಿಗೆ ಹೋಗ್ತಾ ಇದ್ದೀನಿ. ಅಡ್ಮಿಟ್ ಮಾಡಿಬಿಟ್ಟು ನೆಕ್ಸ್ಟ್ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾರೆ. ನೋಡೋಣ ಯಾವ ಪಾಪ ಆಗುತ್ತೆ. ಬೈದಾಕ್ಬಿಡೋರು ನಮಗೆ, ನಾವೆಲ್ಲ ಚೆನ್ನಾಗಿದ್ರು ಬೈದು ಮಾಡೋಂಗಿಲ್ಲ ಪೇಷಂಟ್. ಆಮೇಲೆ ಮತ್ತೆ ಮಾತಾಡಿಸ್ತಿದ್ರು, ಆದರೆ ಆ ಟೈಮಲ್ಲಿ ಪೇಷಂಟ್ ನೆಗ್ಲಿಜೆನ್ಸ್ ಮಾಡಿದ್ರೆ ಅಲ್ಲೇ ಸ್ಪಾಟಲ್ಲೇ ಹಂಗೆ ಬೈದಾಕ್ತಾರೆ ಅಂತ ಹೋದಲ್ಲ. ಬಟ್ ನಾವು ಕಳ್ಕೊಂಡೇನೋ ಬೇಜಾರು. ಪ್ರಿಯಾಂಕಾ ಮೇಡಮ್ ಹೋಗಿರೋದಕ್ಕೆಲ್ಲ ಫೀಲ್ ಮಾಡ್ತಿದ್ದಾರೆ ಗೈಸ್. ಎಲ್ಲರೂ ಬೈಲು ಪ್ರಿಯಾಂಕಾ ಮೇಡಮ್ 30 ಟೋಕನ್ ಕೊಟ್ಟಿದ್ವಿ ಡೈಲಿ ಅಂತ. 30 ಜನದಲ್ಲಿ ಎಕ್ಸ್ಟ್ರಾ ಇನ್ನೊಂದು 20 ಬರೋರು. 150 ಜನ 4 ಒಳಗೆ ನೋಡೋಕ್ಕಾಗ್ತಿರ್ಲಿಲ್ಲ. 4 ಒಳಗೆ ನೋಡಲಿಲ್ಲ ಅಂತ ಟೈಮ್ ಮುಂದಕ್ಕೆ ಹೋಯ್ತು ಅಂತ 4 ಮುಗೀತು ಅಂತ ಎದ್ದೋಗ್ತಿರ್ಲಿಲ್ಲ ಅವರು. 5:15, 6 ಗಂಟೆ ಆದರೂ ಮುಗಿಸ್ಬಿಟ್ಟು ಹೋಗೋರು. ಯಾವುದೇ ಟೈಮಲ್ಲಿ ಪೇಷಂಟ್ಸು ಮೇಡಮ್ ನಮ್ಗೆ ಏನೇನೋ ಪ್ರಾಬ್ಲಮ್ ಅಂದಾಗ ನಾನು ಫೋನ್ ಮಾಡಿ ಮೇಡಮ್ ನಿಮ್ಗೆ ಪ್ರಾಬ್ಲಮ್ ಅಂತ ಅಂದರೆ ಅವ್ರು ಫೋನ್ ಸಜೆಷನ್ ಹೇಳೋರು, ಯಾರು ಹೇಳಲ್ಲ. ನಾನು ಹೋಗಿ ತೋರಿಸ್ಬರ ಕೇಳು, ನಾಳೆ ಬರ ಕೇಳು ಅಂತಾರೆ. ಗೊತ್ತಿರಂಗೆ ಅವ್ರು ಯಾವತ್ತೂ ನಿಮ್ಮ ಮಧ್ಯರಾತ್ರಿ ಕಾಲ್ ಮಾಡಿ ಫೇಮಸ್ ಆದರು. ನಮ್ಮ ಪತಿ ದೇವರು ಆ್ಯನಿವರ್ಸರಿ ಸ್ಪೆಷಲ್ ಆಗಿ ದೇವರಡೆ ಹೇಳಿಲ್ಲ, ಮದರ್ ಪ್ರಾಮಿಸ್ ಹೇಳಿಲ್ಲ. ಹೀಗೆ ನನಗೆ ಏನು ಅಂತ ಕೇಳ್ಬಿಡಿ ಗೈಸ್. ಯಾರು ಆ್ಯನಿವರ್ಸರಿ ಸ್ಪೆಷಲ್ ಆಗಿ ಜ್ಯೂಸ್ ತಂದು ಕೊಟ್ಟಿದ್ದಾರೆ. ಜ್ಯೂಸ್ ಈಗ ಸದ್ಯಕ್ಕೆ ಇದೇನೆ, ಈಗ ಹಾಸ್ಪಿಟ್ಲಲ್ಲಿ ಇನ್ನೇನು ಕೊಡೋಕ್ಕಾಗಲ್ಲ. ಸೊ ಇದನ್ನೇ ಖುಷಿ ಪಡ್ತಾ ಇದ್ದೀನಿ, ಗಿಫ್ಟನ್ನು ಫೀಲ್ ಮಾಡ್ಕೊಂಡು. ಇದೇನು ಗೊತ್ತಾ ಗೈಸ್? ಜ್ಯೂಸ್ನ ಗ್ರೇವಿಗೆ ಹಾಕೋ ಬಾಕ್ಸಲ್ಲಿ ಎತ್ಕೊಬಂದವ್ರೆ. ನಡೀರಿ 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 ನಡೀರಿ. ಅದು ಬನ್ನಿ, ಇದು ಬೇಕು. ಇವ್ರು ತಂದಿರೋ ಜ್ಯೂಸು ಈ ಬಟ್ಲಲ್ಲಿ ತಂದವರಲ್ಲ, ಪಾರ್ಸೆಲ್ ಬಾಕ್ಸಲ್ಲಿ. ಯಪ್ಪ ನಮ್ಮ ರಕ್ಷಿ ಕೈ ಹಿಡ್ಕ ಕರ್ಕೊಯ್ತಾನೆ ನೋಡಿ ಗೈಸ್. ಅರ್ಪಿತಾ ಇದೊಂದು ಮೆಮೊರಿ ಬಿಡಿ. ಅರ್ಪಿತಾ ನಿಜವಾಗ್ಲೂ ಲೈಫ್ ಲಾಂಗ್ ಮೆಮೊರಿ ಕಣೆ ನಾನು ಕ್ರಿಯೇಟ್ ಮಾಡ್ಕೊಡ್ತಾ ಇದ್ದೀನಿ. ನಮ್ಮ ರಕ್ಷಿ ಕೈ ಹಿಡ್ಕೊಂಡು ಕರ್ಕೊಂಡೋಯ್ತವನು ಹೆಂಡ್ತಿನ ಎಲ್ಲ ಕ್ಲಾಸ್ದಾಗ ಅನ್ಸಲ್ಲ. ಯಾವಾಗಲೂ ಬೈತಿರ್ತಾಳೆ, ನನ್ನ ಗಂಡ ಏನೂ ಮಾಡಲ್ಲ, ನನ್ನ ಗಂಡ ಏನೂ ಮಾಡಲ್ಲ. ನೋಡಿ ಖುಷಿ ಆಯ್ತಾನೆ. ಡೆಲಿವರಿ ನಾರ್ಮಲ್ ಆಗ್ಬಿಡ್ಲಿ ಬಿಬ್ಬರನ್ನೇ. ಅವನೇ ಕುಡ್ಸ್ಬಿಡ್ಲಿ. ಕುಡ್ಸು ರಕ್ಷಿ, ಕುಡ್ಸು. ಚಾರ್ಜರ್ ತಂದಿಲ್ವಾ? ನಾನು ಲಾಕ್ ಮಾಡಬೇಕು. ನಾನು 10 ಸತಿ ಹೇಳಿಲ್ವ ನಿಮ್ಗೆ ಎಷ್ಟು ಸತಿ ಫೋನ್ ಮಾಡಿ ಹೇಳ್ತೆ? ಯಾವಾಗ ಈಗ ಲಾಗ್ ಮಾಡೋಕ್ಕೆಲ್ಲ ಹೇಗಿದೆ ಜ್ಯೂಸ್ ನೋಡಿ. ಜ್ಯೂಸ್ ಯಾವ್ದು ಲೈವ್ ಗಂಟಾಗ್ಬೇಕು ಅರ್ಪಿತಾ. ಸೀರಿಯಸ್ ಕೇಳ್ತಿರೋದು.
ರಕ್ಷಿತ್ ನಿಂಗೆ ಯಾವ್ದಾಗ್ಬೇಕು? ಹುಟ್ಟಬೇಕಷ್ಟೇ ನಮಗೆ ಹೆಣ್ಣಾರಲ್ಲಿ. ನಿಜ ಹೇಳು, ಮನಸಾಕ್ಷಿಯಾಗಿ ಹೇಳು ಯಾವ್ದಾಗ್ಬೇಕು ಅಂತ. ಎಣ್ಣೆ ಸುಮ್ಮನೆ ಈಗ ಹೊಡಿತಾನೆ. ಇನ್ ಕೇಸ್ ಗಂಡ ಆಗ್ಬಿಟ್ರೆ ಎಲ್ಲ ಏನಾರು ಅನ್ಕೊಂಡ್ಬಿಡ್ತಾರೆ. ಅಲ್ಲ ಗಂಡು ಹೋಗ್ಬಿಟ್ಟು ಏನಾರು ಹೆಣ್ಣು ಆಗ್ಬಿಟ್ರೆ ಒಂಥರ ಖುಷಿ. ಇನ್ ಕೇಸ್ ಎಲ್ಲ ಗಂಡ ಅಂತವ್ರೆ, ನಾನು ಹೆಣ್ಣು ಅಂದ್ಬಿಟ್ರೆ ಸುಮ್ಮನೆ ಬೈದಲ್ಲ ಅಂದ್ಬಿಟ್ಟು ನಾವು ಗಂಡು ಹೆಣ್ಣು ಅಂತ ಭೇದ ಭಾವ ಮಾಡಕ್ ಹೋಗಲ್ಲ. ಯಾವ್ದಾದ್ರೆ ಅಲ್ಲಿ ನೀವು ಯಾರೋ ಫಸ್ಟ್ ಪಾಪುನ ಗಂಡೆ ಆಗ್ಲಿ ಅಂತ ಕನ್ವಸ್ತಿದವ್ರು ಯಾರೋ ನೋಡಿದ್ದೆ. ಯಾರು ನೋಡ್ಲೇ ಇಲ್ಲ ಪಾಪ. ನಾನೇ ಫಸ್ಟ್ ನಾನೇ ಲಾಸ್ಟ್. ಇಲ್ಲ ಪ್ರಪೋಸಲ್ ಇದ್ದ ಒಂದೆರಡು ನಾನು ರಿಜೆಕ್ಟ್ ಮಾಡ್ಬಿಟ್ಟೆ, ಬೇಡ. ಅವರು ಸೌಟ್ ಜೊತೆ ಸ್ಪೂನು ಫ್ರೀ ಅಂದ್ರೆ ನಾನು ಅನ್ನ ನೀಟಾಗಿ ಬಾಚ್ಬೋದು, ಸೌಟೆಲ್ಲ ನೀಟಾಗಿ ಬಚ್ಚಕ್ಕೆ. ನೀಟಾಗಿ ಸಾಂಬಾರ್ ತೆಗಿಬೋದು, ಸ್ಪೂನಲ್ಲಿ ನೋಡಕ್ಕೆ. ಹಾಂ ಕರೆಕ್ಟ್. ಫಸ್ಟ್ ಮಾಡೋಕ್ಕಾಯ್ತಲ್ಲ ಅಂತ ಪ್ರೀವಿಯಸ್ ವೀಡಿಯೋಸ್ನ ನೋಡ್ಕೊಂಡು ನಾವು ಕೋವಿಡಲ್ಲಿ ಮಾಡಿದ ವೀಡಿಯೋಸ್ ಇವೆಲ್ಲ. ಗೊತ್ತಾ, ನಾನು ಮದುವೆ ಆಗಿ ಮನೆ ತುಂಬಿಸ್ಕೊಂಡಾಗ ನನ್ನ ಜೊತೆ ನಮ್ಮ ತಂಗಿರು ಬಂದಿದ್ರು. ಅವ್ರಿಗೆ ಪ್ರ್ಯಾಂಕ್ ಮಾಡಿ ವಿಡಿಯೋ ನೋಡ್ತಾ ಇದ್ವಿ. ಸಿಲಿಂಡರ್ ಪೂಜೆ ಮಾಡಿದ್ರು. ನೋಡಿದ ಅವ್ರು ಸುಮ್ಮನೆ ಮಾಡ್ತಾನೆ. ನನಗೆ ಕೈ ಬಿಟ್ಬಿಟ್ಟಾಗೈತೆ ಅವಳ್ದು. ತುಂಬಾ ಕೆಲಸ ಅಲ್ಲಿ ಇನ್ನೂ ಏನಿಲ್ಲ, ಇನ್ನು ನಾಳೆ ಬೆಳಿಗ್ಗೆ 7 ಅವಳು ಆ್ಯಕ್ಚುಲಿ ನಾರ್ಮಲ್ ಆಗವಳೆ. ಪಪ್ಪ ನಮ್ಮ ಅಣ್ಣಂಗೆ ತುಂಬ ಕೆಲಸ ಐತೆ, ಸೊ ನಮ್ಮ ಅಣ್ಣ ಹೊರಡ್ಸಿದ್ದಾರೆ. ಮಾತಾಡಿದ್ರೆ ಅದೇನಂತಾರಲ್ಲ ಮಗ ಗಿಂಟೊಳಗೆ ತೊಟ್ಲು ಏನು ಬಾಯ್ 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 ಬಾಯ್. ಅವಳಿಗಿನ್ನ ಅಂತ ಮೇನ್ ಪೇನ್ ಬಂದಿಲ್ಲ. ನಮ್ಮ ರಕ್ಷಿ ಪಾಪ ನೋಡೋಕೆ ಖುಷಿಯಲ್ಲಿ ಚಪ್ಪಲಿನೇ ಬಿಟ್ಬಿಟ್ಟೋಯ್ತಾನೆ. ರಕ್ಷಿ ಈಗಲೇ ಇಷ್ಟೊಂದು ಖುಷಿ ಚಪ್ಪಲಿ ಮಾಡ್ಬಿಟ್ಟು ಹೋಗ್ಬಿಟ್ರೆ. ಹಾಂ ಬರ್ತಾ ಸ್ವೀಟ್ ತಗೋಬಾಗ ಹಂಗೆ ಕೈ ಬಿಸ್ಕೊಬಂದ್ಬಿಟ್ಟಿಯ. ಚೆನ್ನಾಗಿರೋ ಸ್ವೀಟ್ ತಗೋಬ ಬರ್ಫಿ ತಂದ್ಬಿಟ್ಟಿಯ. ಬೇಡ, ನೀವೇ ಬೆಳಿ ತಿಂಡಿ ತಂತಿರಲ್ಲ ಬಾಕ್ಸ್ ಏನಕ್ಕೆ ನಮಗೆ. ಓಕೆ. ಮನೆ ತಗೊಂಡೋಗಿ ಪ್ಲಾಸ್ಟಿಕ್ ಬಾಕ್ಸು ನಮ್ಮ ಹೆಣ್ಮಕ್ಳು ಭಾರಿ ಯೂಸ್ ಆಯ್ತದೆ. ತಗೊಂಡೋಗಿ ಬಿಸಿ ಹಾಕ್ಬಿಟ್ರಾ? ನಮ್ಮ ಅರ್ಪಿತ ಡಸ್ಟ್ಬಿನ್ ಎತ್ಕೊಳ್ಳೋದ? ಬಾಯ್ ಬಾಯ್ ಬಾಯ್. ಅವಳಿಗೆ ಹೊಟ್ಟೆನವೇ ಬರ್ತಾಯಿಲ್ಲ, ಸುಮ್ಮನೆ ಕೂತೋಳ. ಅದಕ್ಕೆ ಮನೆಗೆ ಹೋಗೋಣ ಬಾ, ಇಲ್ಲೇ ಹತ್ರ ಅಲ್ವಾ, ಓಡಿ ಓಡಿ ಬಂದ್ಬಿಡೋಣ ಅಂದರೆ ಸಿಸ್ಟ್ರು ಬೈತಾರೆ ಅಂತ ಕೂತೋಳೆ. ಸಿಸ್ಟ್ರಿಗೆ ಎಷ್ಟು ಬೈ ನೋಡಿ, ಮಕ್ಳಿಗೋಸ್ಕರ ಎಷ್ಟು ಕಷ್ಟಪಡ್ತವ್ರು. ಈ ಮಹಾರಾಜ ಮಲ್ಕತಾನೇ ಇಲ್ಲ. ಅವ್ರ ಅಮ್ಮಂಗೆ ಕರೆಂಟ್ ಆಪ್ರೇಷನ್ ಮಾಡೋರೆ, ಸುಮ್ಮನೆ ಅಳ್ತಾನೆ ಇದೆ ಪಾಪ. ಈಗ ಅವ್ರ ಅಜ್ಜಿ ಸಾಹಸ ಮಾಡ್ತಿದ್ದಾರೆ. ಏಯ್ ಓ ಬೆಳಿಗ್ಗೆನೂ ಆಯಿತು, ಎಲ್ಲ ಆಯಿತು, ಹೊಟ್ಟೆ ನೋವೇ ಬರಲಿಲ್ಲ. ನಾನು ಅಂದೆ ಮನೆಗೆ ಹೋಗ್ಬಿಡಪ್ಪ, ಜಾಸ್ತಿ ಹೊಟ್ಟೆ ನೋವು ಬಂದಾಗ ಹೋಗೋಣ ಅಂತ. ನಂಗೆ ಯಾಕೆ ನೋಡಿದ್ರೆ ರಾತ್ರಿ ಬಂದೇ ಇಲ್ಲ, ಹೊಟ್ಟೆ ನೋವನ್ನಾಗ ಆರಾಮಾಗಿ ಮಲಗಿದ್ದು. ಇಡ್ಲಿ ಕೊಟ್ಟವ್ರೆ, ತಗೋ ಇಡ್ಲಿ ತಿನ್ನು. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಷ್ಟು ಚೆನ್ನಾಗಿ ಇದು ಮಾಡ್ತಾವೆ ನೋಡಿ ಗೈಸ್, ಚೆನ್ನಾಗೈತೆ. ಎಲ್ಲ ಸ್ಕ್ರೀನ್ ಬಿಟ್ಕೊಂಡು ನೀಟಾಗಿ ಫೀಡ್ ಮಾಡೋಕ್ಕೆಲ್ಲ ಚೆನ್ನಾಗೈತೆ. ಒಂದೊಂದು ಹಾಸ್ಪಿಟ್ಲಲ್ಲಿ ಈ ಥರ ಸ್ಕ್ರೀನೇ ಇರಲ್ಲ, ಫೀಡ್ ಮಾಡೋಕ್ಕೆ ಸ್ವಲ್ಪ ಹಿಂಸೆ ಅನಿಸುತ್ತೆ. ಚೆನ್ನಾಗೈತೆ, ಮೇಂಟೆನ್ಸ್ ಚೆನ್ನಾಗಿ ಮಾಡೋರು, ಕೇರ್ ಪೇಟಿ. ನಾನು ನೋಡಿ ಹುಚ್ಚಿ ಹೆಂಗಿದೆ. ಇವತ್ತು ಏನು ಗೊತ್ತಾ ಸ್ಪೆಷಲ್ಲು? ನಂದು ಆ್ಯನಿವರ್ಸರಿ ಹಾಸ್ಪಿಟ್ಲಲ್ಲಿ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀನಿ. ಹಾರ್ಟ್ ಬೀಟ್ ಕೇಳಿಸ್ಕೊಳಕ್ಕೆ ಬಂದಿದ್ದೀನಿ. ಡುಪ್ 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 ಡುಪ್. ಅಪ್ಪ ಅವಳಿಗೆ ಹಾಸ್ಪಿಟ್ಲಲ್ಲಿ ಇಡ್ಲಿ ಕೊಟ್ಟಿದ್ರು. ಮನೆಯಿಂದ ತರೋದಿಂದ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನೇ ಇಲ್ಲೇ ಪಲಾವ್ ತಿನ್ನೋಕೆ ಬಂದೆ. ಗೌರ್ಮೆಂಟ್ ಹಾಸ್ಪಿಟ್ಲು ಒಳಗಡೆ ಕ್ಯಾಂಟೀನ್ ಐತೆ, ಒಬ್ರು ಅಜ್ಜಿ ಮಾಡ್ತಾರೆ. ಮನೆ ಊಟದ ಥರನೇ ಇತ್ತು. ಒಂದು ಸ್ವಲ್ಪ ಆಯಿಲ್ ಜಾಸ್ತಿ ಆಗಿಲ್ಲ, ಸ್ವಲ್ಪ ಮಸಾಲೆ ಜಾಸ್ತಿ ಆಗಿಲ್ಲ,
ಟೇಸ್ಟ್ ಆಗೋಯಿತು, ಚೆನ್ನಾಗಿತ್ತು. ಯಾರಾದರೂ ಬಂದರೆ ಇಲ್ಲಿರೋ ಕ್ಯಾಂಟೀನಲ್ಲೇ ತಿನ್ನಿ, ಹೊರಗಡೆ ಹೋಗ್ಬಿಡಿ, ಚೆನ್ನಾಗಿರುತ್ತೆ ಊಟ. ಮೇಡಮ್ ಅವ್ರಿಗೆ ಇವಾಗ ಪೇನ್ ಸ್ಟಾರ್ಟ್ ಆಗೈತೆ. ಅಮ್ಮ ಯಪ್ಪ ಅಂತವಳೆ ಪಾಪ. ನನಗೆ ಈಗ ಅನಿಸ್ತೈತೆ ನಾನು ಹಿಂಗೆಲ್ಲ ಕಷ್ಟಪಟ್ಟನ ಅಂತ. ಬಟ್ ಅವಾಗಿದ್ದೇನು ಇಷ್ಟು ಈಸಿಯಾಗಿ ಮಾಡ್ಕೊಬಿಟ್ನಾ ಅಂತ ಅನಿಸ್ತೈತೆ. ಅವಳು ನೋಡಿದ್ರೆ ನನಗೆ ಭಯ ಆಯ್ತೈತೆ. ಯಪ್ಪ ಇಷ್ಟೊಂದು ಕಷ್ಟ ಇರುತ್ತಾ, ನಾನು ಇದನ್ನು ಫೇಸ್ ಮಾಡಿ ಬಂದಿದ್ದೀನ ಅಂತ ಅನಿಸ್ತೈತೆ. ಬಟ್ ಕಷ್ಟ ಆಯ್ತಪ್ಪ ಹೆಣ್ಮಕ್ಳು ಜೀವನ. ಪಾಪು ಎಲ್ಲ ಆದಮೇಲೆ ಕರೆಂಟ್ ಆಪ್ರೇಷನ್ ಎಲ್ಲ ಮಾಡಿಸ್ಕೊಂಡವ್ರೆ. ಆ ಮಕ್ಕಳು ಕರ್ಕೊಬಂದು ಬಿಜಿ ಬಿಜಿ ನೋಡಿದ್ನಲ್ಲ, ಆ ಪಾಪು ಮಲಕತ್ತನೇ ಇರಲಿಲ್ಲ, ಹಾಲು ಕುಡಿಸ್ಬೇಕು. ಸಖತ್ ಕಷ್ಟ ಹೆಣ್ಮಕ್ಳು ಜೀವನ. ಏನು ಇವಳು ಒಬ್ಬಳೇ ಅವಳೆ, ಯಾರು ಇಲ್ಲ ಅಂತೆಲ್ಲ ಥಿಂಕ್ ಮಾಡಬೇಡಿ. ಆ್ಯಕ್ಚುಲಿ ನಾವು ಸ್ವಲ್ಪ ಕಾಲು ಏಟಾಗಿತ್ತು. ಸೊ ಅಪ್ಪನ ಜೊತೆ ಐತೆ. ಅವ್ರು ಬರ್ತೀನಿ ಅಂದರು. ನಾನೇ ಏನಕ್ಕೆ ಸುಮ್ಮನೆ ಮಲ್ಕೊಳ್ಳೋಕ್ಕೆಲ್ಲ ಹಿಂಸೆ, ಅಮ್ಮನೂ ಪೇಷಂಟ್. ಸೊ ಬೇಡ ಅಂದ್ಬಿಟ್ಟು ನಾನೇ ಇರ್ತೀನಿ, ಆರಾಮಾಗಿ ಒಳಗೆ ಜಾಸ್ತಿ ಪೇಯ್ನ್ ಬಂದಾಗ ಬನ್ನಿ, ನಾನೇ ಫೋನ್ ಮಾಡ್ತೀನಿ. ಇಲ್ಲೇ ಹತ್ರ ಇರೋದು ಊರು. ಸೊ ಬೇಗ ಬರ್ತಾರೆ, ಹಾಗಾಗಿ ಏನು ಬೇಡ ಅಂತ. ಇವಾಗ ಪೇಯ್ನ್ ಜಾಸ್ತಿ ಸ್ಟಾರ್ಟ್ ಆಗೈತೆ. ಹಂಗಾರು ಹೊರಗಡೆ ಬೇಡ, ಇಲ್ಲೇ ಇರಲಿ ಅಂದ್ಬಿಟ್ಟು ಇಲ್ಲ ಒಳಗಡೆ ಮುಗಿಸ್ಕೊಂಡಿದ್ದೆ ಸಿಸ್ಟರ್ಸ್. ಆದರೂ ಕಷ್ಟ ಕಣಪ್ಪ. ನಮ್ಮ ಹಾಸ್ಪಿಟ್ಲಲ್ಲಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಪ್ಪ. ಬೇಗ ಆಗ್ಬಿಟ್ರೆ ಸಾಕು. ನೀರು ಕುಡಿಬೇಕು ಅನಿಸ್ತೈತಾ? ಧೈರ್ಯ ತಗೋಬೇಕು ನೀನು, ಆಯಿತಾ? ನೀನು ಪಾಪು ಬರೋ ಮೂಮೆಂಟ್. ನಾನು 2 ಅವರ್ಸಲ್ಲಿ ಬರ್ಬೋದು ಅಂದ್ಕೊಂಡಿದ್ವಿ. ಗೊತ್ತಿಲ್ಲ, ಬೇಗನೂ ಆಗ್ಬೋದು, ಲೇಟು ಆಗ್ಬೋದು. ಒಳ್ಳೆ ಹೆಂಗೆ ಪರಿಸ್ಥಿತಿ. ಈ ನಾರ್ಮಲ್ ಡೆಲಿವರಿಲಿ ಬೇಗ ಅಂತ ಹೇಳೋಕ್ಕಾಗಲ್ಲ, ಲೇಟು ಅಂತ ಹೇಳೋಕ್ಕಾಗಲ್ಲ. ನಾನು ಅವ್ರನ್ನೂ ಎಲ್ಲ ಬೇಗ ಬನ್ನಿ ಅಂತಲೇ ಅಂದೆ. ಸುಮ್ಮನೆ ಪಾಪ ಅಲ್ಲಿ ಅಪ್ಪನ ಜೊತೆ ಇರಬೇಕಲ್ಲ ಅಂದ್ಬಿಟ್ಟು ಇವಾಗ ಬರ್ತಿದ್ದಾರೆಲ್ಲ. 12:22 ಎಲ್ಲ ಸ್ವೀಟು ಕೈ ಬಿಸ್ಕೊಬತ್ತಾ ಇದೆಯಾ? ಸ್ವೀಟ್ ತಗೊಬಂದ್ರೆ ನಂದ್ಗೂ ನಮ್ಮ ಮನೆಯವ್ರು ಹಿಂಗೆ ಲೇಟಾಗಿ ಬಂದರು. ಇದಕ್ಕೆ ಎಲ್ಲ ನಾನಿದ್ನಲ್ಲ ಅಂತ ಅಲ್ಲಿ ಒಳಗಡೆ. ಪಾಪು ಆಯಿತು, ಗರ್ಲ್ ಬೇಬಿ ನೋಡಿದ್ರಲ್ಲ. ಟೈಮಿಂಗ್ಸ್ ಎಲ್ಲ ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡಿದ್ದೆ. ಪಾಪ ಪರ್ಮಿಷನ್ ಕೊಟ್ಟು ತುಂಬ ಖುಷಿ ಆಯಿತು. ಎಲ್ಲ ಬಾಯ್ ಬೇಬಿ ನಮಗೂ ಬಾಯ್ ಬೇಬಿ ನೋಡಿ ಬೇಜಾರಾಗ್ಬಿಟ್ಟು ಗರ್ಲ್ ಬೇಬಿ ಬೇಕಿತ್ತು. ಹೆಂಗೋ ಗರ್ಲ್ ಬೇಬಿ ಆಯಿತು, ಖುಷಿ. ಹ್ಯಾಪಿ ಹ್ಯಾಪಿ. ಸಿಸ್ಟ್ರು ಆಲ್ರೆಡಿ ಬಾಯಿಗೆ ಬೆಟ್ಟ ಹಾಕೋರೆ. ಫ್ಯಾಮಿಲಿ ಬಾಯಿ ನಾನು ಹಾಕ್ತಿದ್ದೆ, ಅವಳಿಗೆ ಬೆಟ್ಟ. ನಾನೇ ಮಗಳೇ ಹಾಕಿರೋದು ನಿನಗೆ. ಸ್ವೀಟ್ ಯಾವ್ಯಾವ ಸ್ವೀಟ್ ಬೇಕು ಎಲ್ಲ ಎತ್ಕೊಳ್ಳಿ. ಸ್ವೀಟ್ಸ್ ನಾವು ಆ್ಯನಿವರ್ಸರಿಗೆ ಇದು ಸ್ವೀಟ್ ನಮ್ಗೆ ಚೆನ್ನಾಗಿರೋದು ಕಣಪ್ಪ. ಬರೀ ಸ್ವೀಟೆಲ್ಲ ಮುಗಿಸ್ಬಿಟ್ಟೆ ಕಣಪ್ಪ, ಏನಾರು ಕೊಡ್ಸಪ್ಪ. ಆಲ್ರೆಡಿ ನಾನ್ ವೆಜ್ ನಂಗೆ ಅದು ಬೇಡ, ಮನೇದು ಬೇಡ. ನೋಡಪ್ಪ ನಾವೇ ಹೋಯ್ತಿದ್ದೆ. ಇಕ್ಚಿರಿ ಇದೊಂಥರ ಸ್ವೀಟು, ಅದೊಂಥರ ಸ್ವೀಟು. ಎಷ್ಟು ಥರ ತಂದಿದ್ದೀರಾ ಸ್ವೀಟ್ನ ನೀವು? ಸ್ವೀಟ್ ತಿನ್ನಿ ಖುಷಿ ಪಡಿ. ಪಾಪು ಆಯಿತು, ಪಾಪು ಆರೋಗ್ಯವಾಗಿ ಅವಳೆ. ಎಲ್ಲ ಮುಗೀತು, ಈಗ ಹೋಯ್ತಾ ಇದೀವಿ ಮನೆಗೆ. ಸಾಕಾಯ್ತಪ್ಪ. ರಕ್ಷಿ, ಕಂಗ್ರ್ಯಾಚುಲೇಷನ್. ಹೇಗೇನು ಅಪ್ಪ, ನಾನು ಹೇಗೇನು ಅತ್ತೆ ಸೋಸೆ. ಓಕೆ, ಈಗ ಮನೆಗೆ ಹೋಗೋಣ. ಯಾರಾದರೂ ಡೆಲಿವರಿಗೆ ಬರೋರು ಧೈರ್ಯವಾಗಿ ಬನ್ನಿ, ಮಾಡ್ತಾರೆ ಚೆನ್ನಾಗಿ. ಯಾರು ಎದುರಿಗೆ ಹೋಗಬೇಡಿ. ಏರ್ಪೇಟೆಲ್ಲೂ ಚೆನ್ನಾಗಿ ಡೆಲಿವರಿ ಮಾಡ್ತಾರೆ. ನೀವು ಕೋಪ್ರೇಟ್ ಮಾಡಬೇಕಷ್ಟೆ. ಸಿಸ್ಟರ್ಸು ಎಲ್ಲ ಸಪೋರ್ಟಿವ್ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲೀನಾಗಿ ಎಲ್ಲ ಮೇಂಟೈನ್ ಮಾಡ್ತಾರೆ ಕೂಡ. ಊಟನೂ ಕೊಡ್ತಾರೆ, ಎಲ್ಲ ಫೆಸಿಲಿಟಿನೂ ಚೆನ್ನಾಗೈತೆ. ಏನಿಲ್ಲ, ಆರಾಮಾಗಿ ಮಾಡಿಸ್ಬೋದು. ನಾವು ಹಾಸ್ಪಿಟ್ಲುಗಳನ್ನ ನಾವೇ ಯೂಸ್ ಮಾಡ್ಕೊಳ್ಳಿಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲುಗಳನ್ನ ಅಂದರೆ ಹಿಂಗೆ ಯೂಸ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಈಗ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಅಣ್ಣ ಫುಲ್ ಖುಷಿ.
ಬ್ಲೆಶ್ ಆಯ್ತಾನೆ, ಅವನು ಮನ್ಸ್ಫೂರ್ತಿ ನಗಕಾಯ್ತಲ್ಲ ಪಾಪ ಅವನಿಗೆ. ಪಾಪ ತಲೆನೋವು ಬಂದ್ಬಿಡೈತಪ್ಪ. ನಾವು ಆ್ಯನಿವರ್ಸರಿ ನೆಕ್ಸ್ಟ್ ಇಯರ್ ಪಾಪು ಬರ್ಡೇ ಆ್ಯನಿವರ್ಸರಿ ಎಲ್ಲ ಜೊತೆಲಿ ಮಾಡ್ಕೊತೀವಿ. ಓಕೆ, ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ರಮ್ಯಾ ಪಟೇಲ್ ಯೂಟ್ಯೂಬ್ ಚಾನಲ್.